ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಲೇಟೆಸ್ಟ್ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಕೊನೆಗೂ ಕೂಡ ಬಾಕಿ ಉಳಿದಂತಹ ಜಿಲ್ಲೆಗಳಿಗೆ, ಅದರಲ್ಲೂ ಕೂಡ ಮೈಸೂರು ಜಿಲ್ಲೆಯವರು ನಮಗಿನ್ನೂ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇದ್ರಿ. ನಿಮಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಮೈಸೂರು ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗಿದೆ. ಇದ್ರ ಜೊತೆಗೆ 22ನೇ ಕಂತಿನ ಹಣ, ಜುಲೈ ತಿಂಗಳ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಕಮೆಂಟ್ ಬರ್ತಿದೆ. ಹೌದು, ಇದು ನಿಜಾನ? 2 ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆಯಾ ಅಥವಾ 21 ಮಾತ್ರ ಈಗ ಹಣ ಬಿಡುಗಡೆ ಆಗ್ತಿದೆಯಾ ಅನ್ನೋ ಕ್ಲಿಯಾರಿಟಿ ಇರುವಂತಹ ವಿಡಿಯೋ ಇದಾಗಿರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಿಮಗೆ ಹಂಬಲ್ ರಿಕ್ವೆಸ್ಟ್, ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಅರ್ಧ ಬರ್ಧ ವಿಡಿಯೋ ನೋಡಿ ಕಮೆಂಟ್ ಕೂಡ ಮಾಡಬೇಡಿ. ಇವತ್ತು ಅಮೌಂಟ್ ಜಮೆ ಆಗಿದೆ ಅನ್ನೋದಕ್ಕೆ ಸ್ಕ್ರೀನ್ಶಾಟ್ ಕೂಡ ಹಾಕ್ಬಿಡ್ತೀನಿ. ಮೈಸೂರು ಜಿಲ್ಲೆಯವರೇ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ, ನಮಗೆ ಮೈಸೂರು ಅಮೌಂಟು ರಿಸೀವ್ ಆಗಿದೆ, ಫೈನಲಿ ನಮಗೂ ಕೂಡ ಹಣ ಬಂದಿದೆ ಅಂತ. ಯಾಕಂದರೆ ಬಾಕಿ ಉಳಿದಿರೋ ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಹಣ ಹೋಗ್ತಾ ಇತ್ತು. ಮೈಸೂರು ಮತ್ತು ಕೊಡಗು ಈ ಜಿಲ್ಲೆಯವರು ನಮಗೆ ಹಣ ರಿಸೀವ್ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇದ್ರಿ. ಬೆಂಗಳೂರಲ್ಲಿ ಅದನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯವ್ರಿಗೂ ಕೂಡ ಸುಮಾರು ಜನಕ್ಕೆ ಇನ್ನೂ ಹಣ ಬಂದಿಲ್ಲ. ಅದು ಒಂದು ಪಾಯಿಂಟೇ. ಯಾಕಂದರೆ ಎಲ್ರಿಗೂ ಕೂಡ ಹಣ ಹೋಗಿಲ್ಲ. ರಾಮನಗರ ಹೋಗಿದೆ ಅಂದರೆ ಪರ್ಟಿಕ್ಯುಲರ್ ರಾಮನಗರದಲ್ಲಿರೋ ಎಲ್ಲ ಜನಕ್ಕೂ ಹೋಗಿರಲ್ಲ, ಕೆಲವ್ರಿಗೆ ಮಾತ್ರ ಹೋಗಿರುತ್ತೆ. ಆದರೆ ಮೈಸೂರಿಗೆ ಬಿಡುಗಡೆನೇ ಆಗಿರಲಿಲ್ಲ. ಈಗ ಮೈಸೂರಿಗೆ ಬಿಡುಗಡೆ ಆರಂಭ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆ ನಂತರ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಹಣ ಬಂದಿರೋದು, ನಿನ್ನೆ ಬಂದಿರೋ ಹಣ ಅಮೌಂಟು ಎಲ್ಲನೂ ಕೂಡ ವಿತ್ ಸ್ಕ್ರೀನ್ಶಾಟ್ ಪ್ರೂಫ್ ಜೊತೆ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಮೈಸೂರು ಹುಲ್ಲಹಳ್ಳಿ ರಿಸೀವ್ ಟುಡೇ 2 ಗಂಟೆ 44 ನಿಮಿಷಕ್ಕೆ ನಮಗೆ ಹಣ ರಿಸೀವ್ ಆಗಿದೆ ಅಂತ. ಮತ್ತೆ ಕೆಲವರು 21ನೇ ಕಂತಿನ ಹಣ ಇವತ್ತು ರಿಸೀವ್ ಆಗಿದೆ ಅಂತ ಇವತ್ತೇ ಕಮೆಂಟ್ನ ಮಾಡಿದ್ದಾರೆ. ಹಾಗೆ ಮತ್ತೊಬ್ಬರು ಟುಡೇ ಐ ಎಮ್ ರಿಸೀವ್ಡ್ 21 ಕಂತು ಮೈಸೂರು, ಥ್ಯಾಂಕ್ ಯು ಮ್ಯಾಮ್ ಅಂತ ಕಮೆಂಟ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ಬರು ಕೂಡ ಟಿ ನರಸೀಪುರದವರು ನಮಗೆ ಹಣ ರಿಸೀವ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಮೈಸೂರಿಗೆ ನಮಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಎಲ್ಲ ಕೂಡ ಇವತ್ತು ಬಂದಿರೋಂಥ ಕಮೆಂಟ್ಸ್ಗಳೇ ಆಗಿರುತ್ತೆ. ಸೊ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಮೈಸೂರಿನ ಜಿಲ್ಲೆಯವರಿಗೆ ಯಾರ್ಯಾರು ಬಂದಿರಲಿಲ್ವೋ ಅಂಥವ್ರೆಲ್ರಿಗೂ ಕೂಡ 3ನೇ ಹಂತದಲ್ಲಿ ಬಿಡುಗಡೆ ಆಗಿದೆ. ನಿನ್ನೆ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ 3ನೇ ಹಂತದಲ್ಲಿ ಹಣ ಬಿಡುಗಡೆ ಆಗಿತ್ತು. ಅದನ್ನು ಕೂಡ ನಾನು ವಿತ್ ಸ್ಕ್ರೀನ್ಶಾಟ್ ಅಂದರೆ 100% ಪ್ರೂಫ್ ಜೊತೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಈಗ 3ನೇ ಹಂತದ ಹಣ ಬಿಡುಗಡೆ ಆಗಿದೆ. ಮೈಸೂರು ಜಿಲ್ಲೆಗೂ ಕೂಡ ಬಿಡುಗಡೆ ಆರಂಭ ಆಗಿದೆ. ಹಾಗೆ ಸುಮಾರು ಜನ ಕಮೆಂಟ್ ಏನಪ್ಪ ಅಂದರೆ 22ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. ಆದರೆ ಇದ್ರ ಬಗ್ಗೆ ಏನು ಹೇಳಬೇಕು, ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಒಟ್ಟಿಗೆ 4,000 ಬರ್ತಾ ಇದೆ, ಒಟ್ಟಿಗೆ 6,000 ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೆ, ಫುಲ್ಲು ಟ್ರೆಂಡಿಂಗಲ್ಲಿದೆ. ರಿಯಾಲಿಟಿ ಏನು, ಖಂಡಿತವಾಗ್ಲೂ 4,000 ರೂಪಾಯಿ ಅಮೌಂಟ್ ರಿಸೀವ್ ಆಗ್ತಿದೆಯಾ, ಪಕ್ಕ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. 22ನೇ ಕಂತಿನ ಹಣ ಇನ್ನೂ ಕೂಡ ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಕೆಲವು ಯೂಟ್ಯೂಬ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ 22ನೇ ಕಂತಿನ ಹಣ ಕೂಡ ಬಂದಿದೆ ಅಂತ ಕಮೆಂಟ್ನ ಮಾಡಿಕೊಂಡು ಅವರೇ ಆನ್ಸರ್ನ ಮಾಡ್ತಾ ಇದ್ದಾರೆ, ಹಣ ಬಂದಿದೆ ಅಂತ. ಬಟ್ ನಿಜವಾಗ್ಲೂ ಕೂಡ 22ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಅದು ಕೂಡ ಇನ್ನೊಂದು 3-4 ದಿನಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಅದಕ್ಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀವಿ. ಅಟ್ಲೀಸ್ಟ್ ಅದೇನಾದ್ರು ಅಮೌಂಟ್ ರಿಸೀವ್ ಆಯಿತು ಅಂದರೆ ಸ್ಕ್ರೀನ್ಶಾಟ್ಗಳು ಸಿಗುತ್ತೆ, ಅಥವಾ DBTಲಿ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಅಮೌಂಟ್ ರಿಸೀವ್ ಆಗಿರೋ ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವು ಯೂಟ್ಯೂಬರ್ ಕೆಲಸಗಳೇ ಅಷ್ಟಾಗಿರುತ್ತೆ. ಅವರು ಬಂದಿಲ್ಲದೆ ಇರೋದನ್ನ ಬಂದಿದೆ ಅಂತ ಹೇಳೋದು. ಈಗಲೂ ಕೂಡ ಅವ್ರು ಹೀಗೆ ಮಾಡ್ತಾ ಇದ್ದಾರೆ. 22ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಅದನ್ನ ಇಗ್ನೋರ್ ಮಾಡಿ 21ನೇ ಕಂತಿನ ಹಣ ಯಾರ್ಯಾರು ಬಂದಿರಲಿಲ್ವೋ ಅಂಥವ್ರಿಗೆ ಬಿಡುಗಡೆ ಆರಂಭ ಆಗಿದೆ. ಮತ್ತು ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ವೋ ಅಂತ ನೀವು ತುಂಬ ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಹಣ ಬಂದಿಲ್ಲ ಅಂದರೆ ನಿಮಗೆ ಡೌಟ್ ಇದೆ, ನನಗಿನ್ನೂ ಹಣ ರಿಸೀವ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಅಂದರೆ DBT ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಮೊಬೈಲ್ ನಂಬರ್ನ ಹಾಕಿ, ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTP ಎಂಟ್ರಿ ಮಾಡಿಬಿಟ್ರೆ ನಿಮಗೆ ನಿಮ್ಮ ವರ್ಷ ಕೇಳುತ್ತೆ, ಶೈಕ್ಷಣಿಕ ವರ್ಷ ನೀವು ಸೆಲೆಕ್ಷನ್ ಮಾಡ್ಕೊಬಿಟ್ರೆ ಈ ತಿಂಗಳಲ್ಲಿ ನಿಮಗೆ ಅಮೌಂಟ್ ಬಂದಿದೆಯೋ ಇಲ್ವೋ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೆ ನೀವು ನೆಕ್ಸ್ಟ್ ಬಂದು ನೀವು ಬ್ಯಾಂಕ್ ಪಾಸ್ಬುಕ್ನ ಬೇಕಿದ್ರೆ ಎಂಟ್ರಿ ಮಾಡಿಸ್ಬೋದು. 2ನೇ ಆಪ್ಷನ್ ಬಂದು. 3ನೇ ಆಪ್ಷನ್ ಬಂದು ನಿಮಗೆ ಮೆಸೇಜ್ನ ಚೆಕ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ಗೆ ಬ್ಯಾಂಕಿಂದ ಮೆಸೇಜ್ ಬರುತ್ತೆ ಅಂದರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ರಿಸೀವ್ ಆಗಿದೆಯೋ ಇಲ್ವೋ ಅಂತ. ಇಲ್ಲ ನಮ್ಗೆ ಬ್ಯಾಂಕ್ ಮೆಸೇಜ್ ಬರಲಿಲ್ಲ ಅಂದರೆ ನೀವು ಬ್ಯಾಂಕ್ ಹತ್ರಕ್ಕೆ ಹೋಗಿ ನೀವು ಪಾಸ್ಬುಕ್ನ ಎಂಟ್ರಿ ಮಾಡಿಸ್ಕೋಬಹುದು. ಒಟ್ಟು 3 ಆಪ್ಷನ್ಗಳಿದ್ದಾವೆ ನಿಮಗೆ. ಬಟ್ ನೀವು ಏನಾದರೂ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ನ ಚೆಕ್ ಮಾಡ್ಕೋತೀವಿ, DBT ಪುಷ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ, IT ಟ್ಯಾಕ್ಸ್ ಪೇ ಮಾಡ್ತಿದ್ದೀವಿ ಅಂತ ಬರ್ತಿದೆಯೋ, ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಬರ್ತಿದೆಯೋ ಅಂತ ತಿಳ್ಕೊಬೇಕು ಅಂದರೆ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1ಗಳಲ್ಲಿ ಮಾತ್ರ ಹೋಗಿ ಚೆಕ್ ಮಾಡಿಸ್ಬೇಕು. ಯಾಕಂದರೆ ಅಂಥವ್ರಿಗೆ ಮಾತ್ರ ಸ್ಪೆಷಲ್ ಐಡಿನ ಕೊಟ್ಟಿರ್ತಾರೆ. ಅಂದರೆ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ನಾರ್ಮಲ್ ಯಾರು ಕೂಡ ನಿಮ್ಮ ಮೊಬೈಲ್ಗಳಲ್ಲಿ, ಲ್ಯಾಪ್ಟಾಪ್ಗಳಲ್ಲಿ ಚೆಕ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ. ಓಕೆನಾ. ಇದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ನೀವು ಏನು ಮಾಡಬಹುದು ಅಂದರೆ ಈ 4 ಆಪ್ಷನ್ ಇದೆ. ಒಂದು ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡಿಸ್ಬಹುದು, ಅಥವಾ ನಿಮ್ಮ ಮೆಸೇಜ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬಹುದು. DBT ಆ್ಯಪ್ನ ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ಅದನ್ನು ಬಿಟ್ಟರೆ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಈ ಕೇಂದ್ರಗಳಿಗೆ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನಾಗಿದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳೋಂಥ ಆಪ್ಷನ್ ಇದ್ದಾವೆ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ ಮೈಸೂರು ಬಂದಿಲ್ಲ ಅಂತ. ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಮೈಸೂರಿಗೂ ಕೂಡ ಹಣ ಬಿಡುಗಡೆ ಆರಂಭ ಆಗಿದೆ.
ಹಾಗೆ ಬಾಕಿ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಹಣ ರಿಸೀವ್ ಆಗ್ತಾ ಇದೆ. ಸುಮಾರು ಜನ ಕಮೆಂಟ್ ಮಾಡ್ತಿದ್ದಾರೆ, ಪೆಂಡಿಂಗ್ ಇದ್ದವರೆಲ್ಲ ನಮಗೆ ಹಣ ರಿಸೀವ್ ಆಗ್ತಿದೆ ಅಂತ. ವಿಡಿಯೋ ನೋಡ್ತೀರಾ, ನಿಮ್ಗೇನಾದರೂ ಅಮೌಂಟ್ ರಿಸೀವ್ ಆಗಿತ್ತು ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.